ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅರುಣ್ ಕುಮಾರ್ ಎಂ ಅವರು ಪೀಡಿಯಾಟ್ರಿಕ್ ಅಡೋಲೆಸೆಂಟ್ ಎಂಡೋಕ್ರೈನಾಲಜಿಸ್ಟು. ಅವರು ತಮ್ಮ MBBS MD ಪೀಡಿಯಾಟ್ರಿಕ್ಸ್ನ ಡೆಲ್ಲಿ ಯೂನಿವರ್ಸಿಟಿಯಿಂದ ಮಾಡಿ ಮುಂದೆ ಫೆಲೋಶಿಪ್ ಇನ್ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಯನ್ನ ಋಷಿಕೇಶ್ ಏಮ್ಸ್ ಇಂದ ಮಾಡಿದ್ದಾರೆ. ನಂತರ ಲೇಡಿ ಹಾರ್ಜಿಂಗ್ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡಿ ಈಗ ಅವರು ಚೆಲುವಾಂಬ ಹಾಸ್ಪಿಟ್ಲಲ್ಲಿ ತಮ್ಮ ವೃತ್ತಿಯನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ನಮಸ್ಕಾರ ಅರುಣ್ ಕುಮಾರ್ ಅವರೇ. ನಮಸ್ಕಾರ. ಒಂದು ಕಾಲಕ್ಕೆ ನಾವು ಮಕ್ಕಳಿದ್ದಾಗ ತಂದೆ ತಾಯಿ ಎತ್ತರ ಇದ್ರೆ ಮಕ್ಕಳು ಎತ್ತರ ಇರ್ತಾರೆ, ತಂದೆ ತಾಯಿ ಕುಳ್ಳಾದ್ರೆ ಮಕ್ಕಳು ಕುಳ್ಳ ಇರ್ತಾರೆ ಅಂತ. ಆದ್ರೆ ಈಗಿನ ಜನರೇಷನ್ ನೋಡಿದ್ರೆ ತಂದೆ ತಾಯಿ ಕುಳ್ಳ ಇದ್ದು ಕೂಡ ಮಕ್ಕಳು ತುಂಬಾ ಎತ್ತರ ಆಗ್ತಾ ಇದ್ದಾರೆ. ಆದ್ರೆ ಕೆಲವೊಂದು ಕುಟುಂಬದಲ್ಲಿ ತಂದೆ ತಾಯಿಗಳು ನಾರ್ಮಲ್ ಇರ್ತಾರೆ, ಆದ್ರೆ ಮಕ್ಕಳು ಕುಳ್ಳ ಇರ್ತಾರೆ. ಸೊ ಈ ಎತ್ತರ ಬೆಳೆಯೋದಕ್ಕೂ ಇದಕ್ಕೂ ಏನ್ ಸಂಬಂಧ, ಕಾರಣಗಳೇನು ಅಂತ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ. ಈಗ ನಾವು ಒಂದು ಮಗುವಿನ ಎತ್ತರ ಅಂತಂದ್ರೆ ಅದು 3 ಅಂಶಗಳ ಮೇಲೆ ನಿಂತಿರುತ್ತೆ. ಇವಾಗ ಒಂದು ಉದಾಹರಣೆಗೆ ನಾವು ಒಂದು ಕಟ್ಟಡ ಕಟ್ಟಬೇಕು, ಬಿಲ್ಡಿಂಗ್ ಕಟ್ಟಬೇಕು ಅಂತಂದ್ರೆ ಮೊದಲು ಅದಕ್ಕೆ ಪಿಲ್ಲರ್ ಹಾಕ್ತಿವಿ. ನಮಗೆ 5 ಫೌಂಡೇಶನ್ ಮುಖ್ಯ, ಫೌಂಡೇಶನ್ ಆಮೇಲೆ ಪಿಲ್ಲರ್. ಸೊ ಆ ಫೌಂಡೇಶನ್ ಮತ್ತೆ ಪಿಲ್ಲರ್ ಏನಿರುತ್ತೆ ಅದನ್ನ ಜೆನೆಟಿಕ್ ಪೊಟೆನ್ಶಿಯಲ್ ಅಂತ ಕರಿಬಹುದು. ಅಂದ್ರೆ ತಂದೆ ತಾಯಿಯಿಂದ ಬಂದಿರುವಂತ ಜೆನೆಟಿಕ್ ಮೆಟೀರಿಯಲ್ ಹೇಗಿದೆ, ಅವರಲ್ಲಿ ಎತ್ತರ ಬೆಳೆಯುವಂತ ಪೊಟೆನ್ಶಿಯಲ್ ಹೇಗಿದೆ, ಅದು 5 ಅಂತಸ್ತಿಂದಾಗಿರ್ಬೋದು 10 ಅಂತಸ್ತಿಂದಾಗಿರ್ಬೋದು. ಸೊ ಎಷ್ಟು ಎತ್ತರ ಬೆಳೆಯುವಂತ ಪೊಟೆನ್ಶಿಯಲ್ ಅನ್ನೋದು ಬೇಸ್ಮೆಂಟ್ ಮತ್ತು ಪಿಲ್ಲರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಾದ್ಮೇಲೆ ಬೇಸ್ಮೆಂಟ್ ಮತ್ತು ಪಿಲ್ಲರ್ ಹಾಕಿದ್ಮೇಲೆ ಈಗ ನಾವು ಕಟ್ಟಡನ ಎತ್ತರಿಸ್ತಾ ಹೋಗ್ಬೇಕು. ಅದಕ್ಕೇನ್ ಮಾಡ್ತೀವಿ, ಇಟ್ಟಿಗೆಗಳನ್ನ ಇಟ್ಟು ಕಟ್ಟಡನ ಕಟ್ತಾ ಹೋಗ್ತೀವಿ. ಆ ಇಟ್ಟಿಗೆಗಳು ಹೇಗೆ ಅಂತಂದ್ರೆ ನಮ್ಮ ಶರೀರಕ್ಕೆ ನಾವು ಕೊಡುವಂತ ನ್ಯೂಟ್ರಿಷನ್. ಸೊ ಆ ಪೌಷ್ಟಿಕ ಆಹಾರ ಏನಿರುತ್ತೆ, ಆ ಪೋಷಣೆ ಏನಿರುತ್ತೆ ಅದು ಕೂಡ ಡಿಪೆಂಡ್ ಆಗಿರುತ್ತೆ. ನಮ್ಮಲ್ಲಿ ಯಾವಾಗ ಜೆನೆಟಿಕ್ ಪೊಟೆನ್ಶಿಯಲ್ ಚೆನ್ನಾಗಿದೆ ಅದಾದ್ಮೇಲೆ ಪೌಷ್ಟಿಕ ಆಹಾರ ಕೊಡ್ತೀವಿ. ಈ ಬರೀ ಇಟ್ಟಿಗೆ ಇಟ್ಬಿಟ್ರೆ ಆಗಲ್ಲ, ಅದನ್ನೆಲ್ಲ ಕಟ್ಟಿ ಇಡೋದಕ್ಕೆ ಸಿಮೆಂಟ್ ಬೇಕಲ್ಲ ಜೊತೆಗೆ. ಅದೇ ತರ ಶರೀರದಲ್ಲಿರುವಂತಹ ಹಾರ್ಮೋನ್ಗಳು, ಈಗ ಸುಮಾರು ಹಾರ್ಮೋನ್ಗಳು ಬರುತ್ತೆ. ಆ ಹಾರ್ಮೋನ್ಗಳ ಬಗ್ಗೆ ಮುಂದೆ ನಾವು ಮಾತಾಡ್ತೀವಿ. ಆ ಹಾರ್ಮೋನ್ಗಳೆಲ್ಲ ಏನ್ ಮಾಡುತ್ತೆ, ಆ ಪೋಷಕಾಂಶನ ಕಟ್ಟಿ ಒಂದು ಬಿಲ್ಡಿಂಗು ಸಮತಟ್ಟಾಗಿ ಮತ್ತು ಸದೃಢವಾಗಿರುವಂತೆ. ಅದೇ ರೀತಿ ಮಕ್ಕಳಲ್ಲಿ ಹೈಟ್ ಬೆಳಿಬೇಕು ಅಂತಂದ್ರೆ ಒಂದು ಜೆನೆಟಿಕ್ ಪೊಟೆನ್ಶಿಯಲ್, ಮತ್ತೆ ಇನ್ನೊಂದು ಪೌಷ್ಟಿಕ ಆಹಾರ, ಮತ್ತು 3ನೇದು ಹಾರ್ಮೋನ್ಗಳ ಕೆಲಸ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಹಾಗಾದ್ರೆ ಈ ಮಕ್ಕಳ ಬೆಳವಣಿಗೆಗೆ ನೀವು ಹಾರ್ಮೋನ್ಗಳು ಅಂತಂದ್ರೆ ಯಾವ್ಯಾವ ಹಾರ್ಮೋನ್ಗಳು, ಆಮೇಲೆ ಎಷ್ಟು ಇರಬೇಕು, ಕಡಿಮೆ ಇದ್ರೆ ಏನಾಗತ್ತೆ, ಹೆಚ್ಚಿದ್ರೆ ಏನಾಗತ್ತೆ ಅಂತ ದಯವಿಟ್ಟು ತಿಳಿಸಿ. ಈಗ ನಾವು ಹೇಳ್ದಂಗೆ ಬೆಳವಣಿಗೆಗೆ 3 ಅಂಶಗಳು ಬೇಕು. ಅದರಲ್ಲಿ 3ನೇ ಅಂಶ ಹಾರ್ಮೋನ್ಗಳು. ಹಾರ್ಮೋನ್ಗಳು ಬಹಳ ಮುಖ್ಯವಾಗಿ ಬೇಕಾಗುವಂತ ಒಂದು ಅಂಶ. ಹಾರ್ಮೋನ್ಗಳಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಮೊದಲನೇದು ಥೈರಾಕ್ಸಿನ್ ಹಾರ್ಮೋನ್. ಮಗು ತಾಯಿಯ ಹೊಟ್ಟೆಯಲ್ಲಿ ಬೆಳವಣಿಗೆ ಮೊದಲ ದಿನದಿಂದ ಹಿಡಿದು ದೊಡ್ಡವರಾಗೋವರೆಗೂ ಕೂಡ ಥೈರಾಯ್ಡ್ ಹಾರ್ಮೋನು ಬರೀ ಎತ್ತರ ಅಷ್ಟೇ ಅಲ್ಲ, ಮೆದುಳಿನ ಬೆಳವಣಿಗೆಗೆ ಮತ್ತೆ ಸರ್ವತೋಮುಖ ಬೆಳವಣಿಗೆಗೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ಹಿಂದಿನ ಎಪಿಸೋಡ್ ಅಲ್ಲಿ ನೀವು ಅದ್ರ ಬಗ್ಗೆ ಹೇಳಿದ್ರಿ. ಮಗು ಹುಟ್ಟುತ್ತಾ ಇದ್ದಂಗೆ ಥೈರಾಕ್ಸಿನ್ ಲೆವೆಲ್ ಕಂಡುಹಿಡಿಬೇಕು ಅಂತ, ಅದು ಕೂಡ ಎಚ್ಚರಿಕೆ ಕೊಟ್ಟಿದ್ರಿ ನೀವು. ಹೌದು. ಈ ಥೈರಾಯ್ಡ್ ಹಾರ್ಮೋನ್ ಏನ್ ಮಾಡುತ್ತೆ, ಮೂಳೆಗಳ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇನ್ನೊಂದು ಹಾರ್ಮೋನ್ ಗ್ರೋತ್ ಹಾರ್ಮೋನ್ ಅಂತ. ಈ ಗ್ರೋತ್ ಹಾರ್ಮೋನ್ ಏನಾಗುತ್ತೆ, ಬ್ರೈನ್ ನಲ್ಲಿ ಪಿಟ್ಯುಟರಿ ಅಂತ ಒಂದು ಮಾಸ್ಟರ್ ಗ್ಲ್ಯಾಂಡ್ ಇರುತ್ತೆ, ಅಲ್ಲಿಂದ ಗ್ರೋತ್ ಹಾರ್ಮೋನ್ ಸೆಕ್ರೇಟ್ ಆಗ್ತಾ ಹೋಗುತ್ತೆ. ಆ ಗ್ರೋತ್ ಹಾರ್ಮೋನ್ ಕೆಲಸ ಹೆಸರಲ್ಲೇ ಇದೆ, ಗ್ರೋತ್ ಹಾರ್ಮೋನ್ ಅಂತ. ಅಂದ್ರೆ ನಮ್ಮ ಬೆಳವಣಿಗೆಗೆ ಬೇಕಾಗಿರುವಂತಹ ಹಾರ್ಮೋನು. ನಮ್ಮ ಎತ್ತರ ಹೆಚ್ಚಾಗ್ಬೇಕು ಅಂತಂದ್ರೆ ಮೂಳೆಗಳ ಬೆಳವಣಿಗೆ ಆಗ್ತಾ ಹೋಗ್ಬೇಕು. ಸೊ ಮೂಳೆ ಎಷ್ಟು ಉದ್ದ ಬೆಳೆಯುತ್ತೆ ಅನ್ನೋದು ಗ್ರೋತ್ ಹಾರ್ಮೋನ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಲ್ದೇನೆ ಸೆಕ್ಸ್ ಸ್ಟಿರಾಯ್ಡ್ಸ್ ಅಂತ ಕರಿತೀವಿ. ಅಂದ್ರೆ ಮಕ್ಕಳು ಈ ಪ್ಯೂಬರ್ಟಿ ಯೌವನ ಅವಸ್ಥೆಗೆ ಬಂದಾಗ ಗಂಡು ಮಕ್ಕಳಲ್ಲಿ ತುಂಬಾ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಕಾರಣ ಬಂದ್ಬಿಟ್ಟು ಟೆಸ್ಟೋಸ್ಟಿರಾನ್ ಮತ್ತೆ ಈಸ್ಟ್ರೋಜನ್ ಹಾರ್ಮೋನ್ಸ್ ಇರುತ್ತಲ್ಲ, ಸೊ ಅದು. ಸೊ ಹಾಗಾಗಿ ನಮ್ಮ ಬೆಳವಣಿಗೆ, ಹೆಣ್ಣು ಮಕ್ಕಳಲ್ಲಿ ಈಸ್ಟ್ರೋಜನ್, ಗಂಡು ಮಕ್ಕಳಲ್ಲಿ ಟೆಸ್ಟೋಸ್ಟಿರಾನ್. ಹೌದು. ಮತ್ತೆ ಕೊನೆಗೆ ಒಂದ್ ಸ್ವಲ್ಪ ಅಮೌಂಟ್ ಅಲ್ಲಿ ಇಬ್ಬರಲ್ಲೂ 2 ಹಾರ್ಮೋನ್. ಹೌದು. ಸೊ ಹಾಗಾಗಿ ಸಾಕಷ್ಟು ಹಾರ್ಮೋನ್ಗಳು ಕೆಲಸ ಮಾಡಿದ್ರು ಕೂಡ ಬಹಳ ಮುಖ್ಯವಾಗಿ ನಮಗೆ ಥೈರಾಕ್ಸಿನ್ ಹಾರ್ಮೋನು, ಗ್ರೋತ್ ಹಾರ್ಮೋನು ಮತ್ತೆ ಈ ಸೆಕ್ಸ್ ಹಾರ್ಮೋನ್ಸ್ ಏನಿರುತ್ತೆ ಟೆಸ್ಟೋಸ್ಟಿರಾನ್ ಮತ್ತೆ ಈಸ್ಟ್ರೋಜನ್, ಇದು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ನೀವು ಹಾರ್ಮೋನ್ಗಳು ಮುಖ್ಯ ಅಂತಂದ್ರೆ, ಆದ್ರೆ ನಾವು ನೋಡಿದೀವಿ ಹುಟ್ಟಿದ ಮಕ್ಕಳು ಮಲಗಿದಾಗ ಅವ್ರ ಬೆಳವಣಿಗೆ ಮೆದುಳು ಚೆನ್ನಾಗಾಗತ್ತೆ. ಸೊ ಹಾಗಾಗಿ ಈ ನಿದ್ರೆ ಪ್ಯಾಟರ್ನು, ಆ ನಿದ್ರೆನೂ ಕೂಡ ಈ ಬೆಳವಣಿಗೆಗೆ ಏನಾದ್ರೂ ಇಫೆಕ್ಟ್ ಮಾಡುತ್ತಾ ಅಂತ
ದೊಡ್ಡ ಹೌದು, ಮಕ್ಕಳಿಗೆ. ಖಂಡಿತವಾಗಿಯೂ. ಈಗ ನಾವು ಏನ್ ಮಾತಾಡಿದ್ವಿ ಈಗ ಗ್ರೋತ್ ಹಾರ್ಮೋನ್ ಅಂತ, ಆ ಗ್ರೋತ್ ಹಾರ್ಮೋನ್ ಏನಿರುತ್ತೆ ಅದು ಸೆಕ್ರೀಟ್ ಆಗುವಂತದ್ದು ರಾತ್ರಿಯ ಟೈಮ್ ಅಲ್ಲಿ. ನಾವ್ ಯಾವಾಗ ತುಂಬಾ ಆ ಡೀಪ್ ಸ್ಲೀಪ್ ಅಲ್ಲಿ ಇರ್ತೀವಲ್ಲ, ಸೊ ಓ ಆ ಸಮಯದಲ್ಲಿ ಗ್ರೋತ್ ಹಾರ್ಮೋನ್ ತುಂಬಾ ಸೆಕ್ರೀಟ್ ಆಗ್ತಾ ಹೋಗುತ್ತೆ. ಸೊ ಓ ಹಾಗಾಗಿ ನಾವು ಮಕ್ಳಿಗೆ ಏನ್ ಹೇಳ್ತೀವಿ ಅಂತಂದ್ರೆ, ಕನಿಷ್ಠ ಪಕ್ಷ 8 ಗಂಟೆಗಳ ಕಾಲ ಮಕ್ಕಳು ಚೆನ್ನಾಗಿ ನಿದ್ದೆ ಚೆನ್ನಾಗಿ ಮಾಡ್ಬೇಕು. ಮಲಗ್ಬೇಕು. ಡಿಸ್ಟರ್ಬ್ಡ್ ಸ್ಲೀಪ್ ಅಲ್ಲ, ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಹ್ಮ್ ಯಾವಾಗ ಮಕ್ಕಳು ಹ್ಮ್ ಈ ಡೀಪ್ ಸ್ಲೀಪಿಗೆ ಹೋಗ್ತಾರೆ, ಅವರಲ್ಲಿ ಗ್ರೋತ್ ಹಾರ್ಮೋನ್ ನ ಸೆಕ್ರೇಷನ್ ಹ್ಮ್ ಮ್ಯಾಕ್ಸಿಮಮ್ ಲೆವೆಲ್ಗೆ ಸೆಕ್ರೇಟ್ ಆಗುತ್ತೆ. ಸೊ ಹ್ಮ್ ಹಾಗಾಗಿ ಹ್ಮ್ ಮಕ್ಕಳು ನಿದ್ದೆ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್. ಓಕೆ. ಈಗ ನಿದ್ರೆ ಮಾಡೋದು ಎಷ್ಟು ಮುಖ್ಯನೋ ಅಷ್ಟು ಆಟ ಆಡೋದು ಮುಖ್ಯ ಅಲ್ವಾ? ಯಾಕಂದ್ರೆ ನಾವು ಮಕ್ಕಳಾಗಿದ್ದಾಗ ನಮ್ಮಪ್ಪ ಆಟ ಆಡ್ಸೋರು, ಓಡ್ಸೋರು, ಸ್ಕಿಪ್ಪಿಂಗ್ ಮಾಡೋರು, ಅಂದ್ರೆ ಎತ್ತರ ಬೆಳಿತೀವಿ ಅಂತಂದು. ಅದು ನಿಜಾನಾ ಅಲ್ವಾ? ಈಗ ನಮ್ಮಲ್ಲೆಲ್ಲ ಇದು ಸಾಮಾನ್ಯವಾದ ಒಂದು ಕಲ್ಪನೆ, ಸ್ಕಿಪ್ಪಿಂಗ್ ಆಡಿದ್ರೆ, ಜೋತ್ ಆಡಿದ್ರೆ ನಾವು ಉದ್ದ ಹಾ ಹಾಕ್ತಿವಿ ಅನ್ನೋಂಥದ್ದು. ಹಾ ಅಂದ್ರೆ ಈಗ ನೇರವಾಗಿ ಲೆಕ್ಕ ಹಾಕೊಂಡ್ರೆ ಬಾಡಿಗೆ ಒಂದ್ ಸ್ವಲ್ಪ ನಾವು ಎಕ್ಸೆಸಿವ್ ಆಗಿ ಸ್ಟ್ರೆನಸ್ ಎಕ್ಸರ್ಸೈಸ್ ಸ್ಟ್ರೆಚ್ ಮಾಡಿದಾಗ ಮಾಡ್ತಾ ಇದೀವಿ ಅಷ್ಟೇ. ಸ್ವಲ್ಪ ಮಟ್ಟದಲ್ಲಿ ಗ್ರೋತ್ ಹಾರ್ಮೋನ್ ಬರ್ಬಹುದು, ಬಟ್ ಯಾವ್ದಕ್ಕೂ ಆತರ ಎವಿಡೆನ್ಸ್ ಇಲ್ಲ ಇದರಿಂದಾನೇ ಎತ್ತರ ಜಾಸ್ತಿ ಆಗುತ್ತೆ ಅಂತ. ಆದ್ರೆ ಮಕ್ಕಳು ಚೆನ್ನಾಗಿ ಆಟ ಆಡೋದ್ರಿಂದ ಏನಾಗುತ್ತೆ, ಅವರ ಶರೀರ ಸುಸ್ಥಿತಿಯಲ್ಲಿರುತ್ತೆ, ಒಬೇಸಿಟಿ ಬರುವುದಿಲ್ಲ. ಒಬೇಸಿಟಿ ಬಂದಾಗ ಏನಾಗುತ್ತೆ ಅಂತಂದ್ರೆ ಗ್ರೋತ್ ಹಾರ್ಮೋನ್ ಹೈಟ್ ಸೆಕ್ರೀಷನ್ ಕಡಿಮೆ ನ ಕಡಿಮೆ ಆಗತ್ತೆ. ಕಮ್ಮಿ ಮಾಡ್ಬಿಡುತ್ತೆ ಅದು. ಸೊ ಕಡಿಮೆ ಆಗತ್ತೆ. ಹಾಗಾಗಿ ಒಬೇಸಿಟಿ ಅದನ್ನ ಅಫೆಕ್ಟ್ ಮಾಡಬಹುದು. ಮಕ್ಕಳು ಚೆನ್ನಾಗಿ ಆಟ ಆಡೋದ್ರಿಂದ ಅವರ ಶರೀರ ಚೆನ್ನಾಗಿರುತ್ತೆ, ಆವಾಗ ಎತ್ತರ ಚೆನ್ನಾಗಿ ಬೆಳೆಯುತ್ತಾ ಹೋಗುತ್ತೆ, ಪರೋಕ್ಷವಾಗಿ ಓಕೆ. ಹೆಲ್ಪ್ ಮಾಡುತ್ತೆ ಅದು. ಈಗ ನೀವು ಹೇಳಿದ್ರೆ ಒಬೇಸಿಟಿ ಬಂದ್ರೆ ಅದು ಹೈಟ್ ಕಡಿಮೆ ಆಗತ್ತೆ ಅಂತ, ದಪ್ಪಗಿರೋ ಮಕ್ಕಳು ಎತ್ತರ ಆಗೋದಿಲ್ಲ. ಇದಕ್ಕೆ ಬಹುಶಃ ಇತ್ತೀಚಿನ ದಿನದಲ್ಲಿ ನೋಡಿದ್ರೆ ಮಕ್ಕಳು ಮೊಬೈಲಲ್ಲಿ ಮುಳುಗಿರ್ತಾರೆ ಅಥವಾ ಸ್ಕ್ರೀನ್ ಟೈಮ್ನಲ್ಲಿ ಇರ್ತಾರೆ. ರಾತ್ರಿ ನಿದ್ರೆನೂ ಸರಿ ಮಾಡೋದಿಲ್ಲ, ರಾತ್ರಿನೂ ಕೂಡ ಮೊಬೈಲ್ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ಮೊಬೈಲಿಂದ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬರುತ್ತೆ, ಮಕ್ಕಳ ಮೆದುಳಿಗೆ ತೊಂದರೆ ಆಗತ್ತೆ ಅನ್ನೋದು ಗೊತ್ತು. ಆದ್ರೆ ಈ ಹೈಟ್‌ಗೂ ಗ್ರೋತ್‌ಗೂ ಅದಕ್ಕೂ ಏನಾದ್ರೂ ತೊಂದರೆ ಆಗತ್ತಾ? ಖಂಡಿತವಾಗಿಯೂ. ಈಗ ಮಕ್ಳೇನ್ ಮಾಡ್ತಾರೆ, ನೀವು ಮಾತಾಡ್ದಾಗೆ ಮೊಬೈಲ್ ಯೂಸ್ ಮಾಡ್ತಾ ಮಾಡ್ತಾ ರಾತ್ರಿ ಕರೆಕ್ಟ್ ನಾವ್ ಹೇಳ್ತೀವಿ 10 ಗಂಟೆಗೆ ಹಾ ಮಲಗಬೇಕು, ಬೆಳಗ್ಗೆ 6 ಗಂಟೆಗೆ ತಿರ್ಬೇಕು ಅಂತ. ಅವಾಗ ಏನಾಗುತ್ತೆ, 8 ಗಂಟೆಗಳ ನಿದ್ದೆ ಕಂಪ್ಲೀಟ್ ಆಗುತ್ತೆ. ಈ ಮಗು ಮೊಬೈಲ್ ನೋಡ್ತಾ ನೋಡ್ತಾ ರಾತ್ರಿ 12 ಗಂಟೆಗೋ 1 ಗಂಟೆಗೋ 2 ಗಂಟೆಗೋ ಮಲಗುತ್ತೆ. ಹಾರ್ಮೋನ್ ಸೆಕ್ರೇಟ್ ಆಗ್ಬೇಕಾಗಿರೋಂಥ ಟೈಮ್ ಆಲ್ರೆಡಿ ಹೊರಟೋಗ್ಬಿಡುತ್ತೆ ಅಲ್ಲಿ. ಬ್ರೈನಿಗೆ ಹೊರಟೋಗ್ಬಿಡುತ್ತೆ. ಗೊತ್ತಾಗ್ತಿಲ್ಲ ಹೌದು. ರಾತ್ರಿ ಯಾವಾಗ ಬೆಳಿಗ್ಗೆ ಯಾವಾಗ. ಹಾರ್ಮೋನ್ಗಳ ಸೆಕ್ರೇಷನ್ ತೊಂದ್ರೆ. ಅದಾದ್ಮೇಲೆ ಓಕೆ. ಈ ಮಗು ಹಿಂದಿನ ದಿನ ಮಲಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಯಾವಾಗ್ಲೂ ಶಾಲೆಯಲ್ಲಿ ಮಲಗುವಂಥದ್ದು, ಆಟ ಆಡಕ್ ತೂಕಡಿಸುತ್ತೆ ಹೋಗಕ್ಕಾಗಲ್ಲ, ಅದು. ಆಟ ಯಾವಾಗ್ಲೂ ಆಡಕ್ಕಾಗಲ್ಲ. ಸುಸ್ತಾಗ್ತಾ ಇರುತ್ತೆ. ಹಾ ಜೊತೆಗೆ ಈ ಜಂಕ್ ಫುಡ್ ಗಳ ಹಾವಳಿ ಇತ್ತೀಚೆಗೆ ಎಷ್ಟಿದೆ. ಸೊ ಅದೆಲ್ಲ ಸೇರಿ ಏನಾಗುತ್ತೆ, ಮಗುವಿನ ಓವರ್ ಆಲ್ ಬೆಳವಣಿಗೆ ಮೇಲೆ ಅದು ಅಫೆಕ್ಟ್ ಮಾಡೋದ್ರಿಂದ ಸ್ಕ್ರೀನ್ ಟೈಮ್ ಅನ್ನುವಂಥದ್ದು ಡೈರೆಕ್ಟ್ ಆಗಿ ಇಲ್ಲ ಅಂತಂದ್ರೂ ಪರೋಕ್ಷವಾಗಿ ಮಕ್ಕಳ ಬೆಳವಣಿಗೆ, ಅದರಲ್ಲೂ ಎತ್ತರದ ಮೇಲೆ ಒಂದು ಪರಿಣಾಮವನ್ನ ಬೀರುತ್ತೆ. ಆಮೇಲೆ ಇನ್ನೊಂದು, ನೀವು ಸ್ಕ್ರೀನ್ ಟೈಮ್ ಅಂತಂದ್ರಲ್ಲ, ಅವಾಗ ನೆನಪಾಯ್ತು. ಒಬ್ಬ ತಂದೆ ಮಗುನ ಕರ್ಕೊಂಡ್ ಬಂದಿದ್ರು. ಡಾಕ್ಟ್ರೇ ಮಗು ಹಸುವೇನೆ ಆಗಲ್ಲ, ಊಟನೇ ಮಾಡಲ್ಲ, ಊಟ ಕೇಳಿದ್ರೆ ಬೇಡ ಬೇಡ ಅಂತಾನೆ ಅಂತ. ನೋಡಿದ್ರೆ ಮಗು ಗುಂಡ್ ಗುಂಡಿಗೆ ದಪ್ಪಗಿತ್ತು. ಇವ್ರು ಊಟನೇ ಮಾಡೋದಿಲ್ಲ ಅಂತಾರಲ್ಲ, ಏನು ಅಂತಂದು ನಾನು ಅವ್ರಿಗೆ ಕೇಳಿದೆ, ಯಾಕೆ ಆಟ ಆಡಲ್ವಾ ಅಂತ ಕೇಳಿದೆ. ಇಲ್ಲ ಇಲ್ಲ ಇಲ್ಲ, ತುಂಬಾ ಆಟ ಆಡ್ತಾನೆ, ಯಾವಾಗ್ಲೂ ಆಟದಲ್ಲೇ ಇರ್ತಾನೆ, ಓದೋದೇ ಇಲ್ಲ ಅಂತ. ಏನೇನ್ ಆಟ ಆಡ್ತಾನೆ ಅಂದ್ರೆ, ಇಲ್ಲ ಮೊಬೈಲ್ ಆಟ ಆಡ್ತಾನೆ, ಮೊಬೈಲ್ ಗೇಮ್ಗಳನ್ನ ಆಡ್ತಾನೆ ಅಂತ. ಈ ಮೊಬೈಲ್ ಗೇಮ್ ಆಡೋದ್ರಿಂದ ಅವ್ರಿಗೆ ಕೂತಲ್ಲೇ ಜಂಕ್ ಫುಡ್ನ ಏನಾದ್ರು ಚಿಪ್ಸು ಅದು ಇದು ತಿನ್ಕೊಂಡೇ ಆಡ್ತಾ ಇರ್ತಾರೆ ಅವರು. ಆಮೇಲೆ ಹಸಿವೆ ಆಗೋದಿಲ್ಲ. ಹಾಗಾಗಿ ಈ ಮಕ್ಕಳಿಗೆ ನರಿಶ್ಮೆಂಟು ಎಷ್ಟು ಮುಖ್ಯ ಅಂತ ನೀವು ಹೇಳಿದ್ರೆ, ಅದು ಒಂದು ಪಿಲ್ಲರ್ ಅಂತ ಹೇಳಿದ್ರೆ. ಸೊ ಹಾಗಾಗಿ ಈ ಪೋಷಣೆ ಎಷ್ಟು ಮುಖ್ಯ ಅಂತ ದಯವಿಟ್ಟು ತಿಳಿಸಿ. ಮಕ್ಕಳಲ್ಲಿ ಎತ್ತರ ಬೆಳಿಬೇಕು ಅಂತಂದ್ರೆ ಪೋಷಕಾಂಶಯುಕ್ತ ಆಹಾರ ಬಹಳ ಮುಖ್ಯ. ಈಗ ನಾವು ನೋಡ್ತೀವಿ ಮಕ್ಕಳಲ್ಲಿ ಬೆಳವಣಿಗೆ ವಯಸ್ಸಿನಲ್ಲಿ ಮೂಳೆ ಬೆಳವಣಿಗೆ ಆಗ್ತಿರುತ್ತೆ, ಮಾಂಸಖಂಡಗಳ ಬೆಳವಣಿಗೆ ಆಗ್ತಿರುತ್ತೆ, ಶರೀರದ ಓವರ್ ಆಲ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಈಗ ಒಂದು ಬಿಲ್ಡಿಂಗ್ ಕಟ್ಟಕ್ ನಮ್ಗೆ ಹೇಗೆ ಇಟ್ಟಿಗೆಗಳು ಬೇಕು, ಈಗ 100 ಇಟ್ಟಿಗೆ ಇದ್ರೆ ಒಂದು ಫ್ಲೋರ್ ಕಟ್ಬೋದು, 200 ಇದ್ರೆ 2ನೇದು ಕಟ್ಬೋದು ಒಂದು ಅಂದಾಜಲ್ಲಿ ಹೇಳಿದ್ರೆ. ಅದೇ ತರ ಮಕ್ಕಳಲ್ಲೂ ಕೂಡ ಅವರ ಶರೀರ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಅವರ ಶರೀರಕ್ಕೆ ಪೋಷಕಾಂಶಯುಕ್ತ ಆಹಾರಗಳು ಬೇಕು. ಅದರಲ್ಲೂ ಪ್ರೋಟೀನ್ಗಳು, ಫ್ಯಾಟ್ ಮತ್ತೆ ಕಾರ್ಬೋಹೈಡ್ರೇಟ್ ಅದು ಸಮತೋಲನವಾದಂತಹ ಒಂದು ಪ್ರಮಾಣದಲ್ಲಿ ಬೇಕಾಗುತ್ತೆ. ಫುಡ್ ಪಿರಮಿಡ್ ತರ ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟು ಈ ತರ. ಸೊ ಹಾಗಾಗಿ ಜೊತೆಗೆ ಮಲ್ಟಿ ವಿಟಮಿನ್ಸ್ ಅಂತ ಕರಿತೀವಿ,
ಅದೆಲ್ಲಾನು ನಮ್ಗೆ ಸೊಪ್ಪುಗಳಿಂದ, ತರಕಾರಿಗಳಿಂದ, ಮೈಕ್ರೋನ್ಯೂಟ್ರಿಯೆಂಟ್ಸು. ಹಾ. ಹ್ಮ್. ಅದೆಲ್ಲಾನು ಬೇಕಾಗುತ್ತೆ. ಮತ್ತೆ ಈ ಹಿಂದೆ ನಾವು ಮಾತಾಡಿದ್ವಿ ಫುಡ್ ಅಲ್ಲಿ ಇರುವಂತಹ ಕೆಮಿಕಲ್ಸ್ ಇರ್ಬೋದು ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ಕೆಮಿಕಲ್ಸ್ ಇರ್ಬೋದು, ಅದೆಲ್ಲ ಎಂಡೋಕ್ರೈನ್ ಡಿಸ್ರಪ್ಟಿಂಗ್ ಕಾಂಪೌಂಡ್ಸ್ ತರ ಕೆಲಸ ಮಾಡುತ್ತೆ ಅಂತ. ಅದೆಲ್ಲ ಏನಾದ್ರೂ ಒಳಗಡೆ ಬಂತು, ಜಂಕ್ ಫುಡ್ಸ್, ಪ್ರೊಸೆಸ್ ಫುಡ್ಸ್ ಇಂದ ಬಂತು ಅಂತಂದ್ರೆ ಆ ನಮ್ಮ ಕಲರಿಂಗ್ ಶರೀರದಲ್ಲಿ ಏಜೆಂಟು, ಟೇಸ್ಟ್ ಎನ್ಹಾನ್ಸರ್ಸ್ ಎಲ್ಲ ಬ್ರೈನ್ ಮೇಲೆ ಡ್ಯಾಮೇಜ್ ಮಾಡುತ್ತೆ. ಹೌದು. ಹಾ. So ಹಾಗಾಗಿ ಏನಾಗುತ್ತೆ, ಅದು ಕೂಡ ಮಗುವಿನ ಓವರ್ ಆಲ್ ಬೆಳವಣಿಗೆ ಮೇಲೆ ತೊಂದರೆ ಮಾಡುತ್ತೆ. ಮಗು ಒಬೇಸ್ ಆಗ್ತಾ ಹೋಗ್ತಾನೆ, ಸ್ಥೂಲಕಾಯ ಬಂದಂಗೆ ಮಗು ಆಟ ಆಡ್ಲಿಕ್ಕೆ ಹೋಗಲ್ಲ, ಸರಿ ನಿದ್ದೆ ಮಾಡಲ್ಲ, ಮೊಬೈಲ್ ಫೋನ್ ಯೂಸೇಜ್ ಆಗುತ್ತೆ. ಸೊ ಇದೆಲ್ಲ ಸೇರಿ ಓವರ್ ಆಲ್ ಆಗಿ ಮಗುವಿನ ಬೆಳವಣಿಗೆ ಮೇಲೆ ಕುಂಠಿತ ಮಾಡ್ಬಿಡುತ್ತೆ. ಸೊ ಹಾಗಾಗಿ ಪೋಷಕಾಂಶಯುಕ್ತ ಆಹಾರ ಬಹಳ ಬಹಳ ಮುಖ್ಯ. ಬಹಳ ಮುಖ್ಯ. ಅಂದ್ರೆ ಆಟನೂ ಆಡ್ಬೇಕು, ಓದೋದು ಚೆನ್ನಾಗಿ ಓದ್ಬೇಕು, ನಿದ್ರೆನೂ ಚೆನ್ನಾಗಿ ಮಾಡ್ಬೇಕು, ತಿನ್ನೋದನ್ನು ಚೆನ್ನಾಗಿ ತಿನ್ಬೇಕು ಅಂತ ನೀವ್ ಹೇಳ್ತಾ ಇದ್ದೀರಿ. ನಾವು ಮುಂಚೆ ಹಾಗಾಗಿ ಹೇಳ್ತಿದ್ವಲ್ಲ, ಹ. ಆಟ ಊಟ ಪಾಠ, ಅದು ಮೂರು ಕರೆಕ್ಟ್. ಮಾಡಿದ್ರೆ ಸಾಕು. ಆಟ, ಊಟ, ಪಾಠ, ಆಮೇಲೆ ನಿದ್ರೆ ಕೂಡ ಅದ್ರ ನಿದ್ದೆ ಜೊತೆ. ಮಾಡಿದ್ರೆ ಸಾಕು. ಕರೆಕ್ಟ್. ಹೌದು ಹೌದು ಬಹುಶಃ ವಿವರ ಲಕ್ಕಿ, ನಾವು ನಾಲ್ಕನ್ನು ಮಾಡಿ ಬೆಳೆದವರು, ಹಾಗಾಗಿ ಹೌದು. ಸಂತೋಷ ಅಂತ ಅನ್ಸುತ್ತೆ. ಆದ್ರಿಂದ ಈಗ ನೀವು ಪ್ರಮುಖವಾಗಿ ಈ ಕುಳ್ಳುಗೆ ಆಗೋಕೆ ಮಕ್ಕಳಿಗೆ ಕಾರಣಗಳು ಏನೇನು, ಜೆನೆಟಿಕ್ ಇಂದ ಹಿಡ್ಕೊಂಡು ಯಾವುದು? ಸೊ ಇವಾಗ ನಾವಾಗ್ಲೇ ಮಾತಾಡ್ದಂಗೆ ಈ ಮೂರು ಅಂಶಗಳ ಮೇಲೆ ಮಗುವಿನ ಎತ್ತರ ಡಿಪೆಂಡ್ ಆಗಿರುತ್ತೆ. ಈಗ ಮಗುವಿನಲ್ಲಿ ಜೆನೆಟಿಕ್ ಪೊಟೆನ್ಶಿಯಲ್ ಕಮ್ಮಿ, ಅಂದ್ರೆ ತಂದೆ ತಾಯಂದ್ರ ಎತ್ತರ ಕಮ್ಮಿ ಇದೆ, ಮತ್ತೆ ಆ ಮಗುವಿಗೆ ಬಂದಿರುವಂತ ಜೆನೆಟಿಕ್ ಮೆಟೀರಿಯಲ್, ಈಗ ನಮ್ಮ ಮೂಗು ಹಿಂಗಿರ್ಬೇಕು, ಕಣ್ಣು ಹೀಗಿರ್ಬೇಕು, ಮುಖ ಹೇಗಿರ್ಬೇಕು ಅನ್ನೋದಕ್ಕೆ ಎಲ್ಲದಕ್ಕೂ ಜೆನೆಟಿಕ್ ಪ್ರಿಂಟಿಂಗ್ ಆಗಿ ಬಂದಿರುತ್ತೆ. ಅದೇ ರೀತಿ ಮಗುವಿನ ಎತ್ತರ ಎಷ್ಟಿರ್ಬೇಕು ಅನ್ನೋದು ಕೂಡ ತಂದೆ ತಾಯಿಯ ಹೈಟ್ ಇಂದ ಡಿಪೆಂಡ್ ಆಗಿರುತ್ತೆ. ಸೊ ಅಕಸ್ಮಾತ್ ಏನಾದ್ರೂ ಅವರ ಹೈಟ್ ಕಮ್ಮಿ ಇತ್ತು ಅಂತಂದ್ರೆ ಅದನ್ನ ನಾವು ಫೆಮಿಲಿಯಲ್ ಶಾರ್ಟ್ ಸ್ಟೇಚರ್, ಅಂದ್ರೆ ಅವ್ರ ಫ್ಯಾಮಿಲಿಯಲ್ಲೇ ಎತ್ತರ ಕಮ್ಮಿ ಇರೋದ್ರಿಂದ ಈ ಮಗು ಕೂಡ ಕುಳ್ಳುಕಾಗ್ಬೋದು. ನಾವು ನೋಡುವಂತ ಮ್ಯಾಕ್ಸಿಮಮ್ ಮಕ್ಕಳಲ್ಲಿ ಈ ಫೆಮಿಲಿಯಲ್ ಶಾರ್ಟ್ ಸ್ಟೇಚರ್ ಅನ್ನುವಂಥದ್ದೇ ಬಹಳ ಕಾಮನ್ ಆಗಿ ಅಂದ್ರೆ ಸಿಗುವಂಥದ್ದು. ಡಾರ್ಫಿಸಮು, ಎಕಾಂಡ್ರೋಪ್ಲೇಸಿಯಾ, ಈ ತರ ಬೇರೆ ಬೇರೆ ಕಂಡೀಷನ್ಗಳಿದೆಯಲ್ಲ, ಅದರಲ್ಲಿ ಮಕ್ಕಳು ಕುಳ್ಳಾಗಿರ್ತಾರೆ, ಅದು ಅನುವಂಶಿಕವಾಗಿ ಬಂದಿರೋದು ಅಂತ. ಹಾ. ಹಾ. ಹೌದು. ಅದು ಬಿಟ್ಟು ತಂದೆ ತಾಯಿ ಕೆಲವೊಂದ್ಸರಿ ನಾವು ನೋಡ್ತೀವಿ, ಈಗ ನಾವು ಒಂದು ಸ್ಕೂಲಲ್ಲಿ ಮಕ್ಕಳನ್ನ ಇದಕ್ಕೆ ನಿಲ್ಸಿದ್ರೆ ಪ್ರೇಯರಿಗೆ, ಮುಂದೆ ತುಂಬಾ ಕುಳ್ಳುಕಿರು ಮಗು ಇರ್ತಾನೆ, ಹೈಟ್ ಸರಿಯಾಗಿ ಎಲ್ಲ ನಿಲ್ಸಿರ್ತಾರೆ. ಎಲ್ಲರಲ್ಲೂ ಹೈಟ್. ಸೊ ಈ ಕುಳ್ಳುಗಿರುವಂತ ಮಕ್ಳು ಇರ್ತಾರೆ, ಅವ್ರು ಮುಂದೆ ಜೆನೆಟಿಕ್ ಪೊಟೆನ್ಶಿಯಲ್ ಅವ್ರದ್ದು ಕಮ್ಮಿನೇ ಇರುತ್ತೆ. ಸೊ ಹಾಗಾಗಿ ಅವರ ನೆಕ್ಸ್ಟ್ ಜನರೇಷನ್ ಏನಿರುತ್ತೆ, ಅವರ ಜನರೇಷನ್. ಮಕ್ಕಳು ಸೊ ಅವರಷ್ಟೇ ಹೈಟ್ ಬರುವಂತದ್ದು ಇರುತ್ತೆ. ಈಗ ನಾವು ಬಂದ್ಬಿಟ್ಟು ಮುಂದೆ ಇರೋ ಮುಂದೆ ಫಸ್ಟ್ ಲೈನ್ ಅಲ್ಲಿ ಫಸ್ಟ್ ನಿಂತ್ಕೋತಿದ್ದವನು, ಲಾಸ್ಟ್ ನಿಂತ್ಕೋತಿದ್ದವನು, ಅವರಿಬ್ರು ದೊಡ್ಡವರಾಗಿ ಫ್ರೆಂಡ್ ಮದುವೆ ಎಲ್ಲ ಆದ್ಮೇಲೆ ಅವರಿಬ್ರು ಮಕ್ಳು ನಾವು ಕಂಪೇರ್ ಮಾಡಕ್ ಬರಲ್ಲ, ಯಾಕಂದ್ರೆ ಉದ್ದಕ್ಕಿದ್ದವನ್ ಮಗು ಎತ್ತರ ಜಾಸ್ತಿನೇ ಇರುತ್ತೆ, ಯಾಕಂದ್ರೆ ಜೆನೆಟಿಕ್ ಪೊಟೆನ್ಶಿಯಲ್ ಚೆನ್ನಾಗಿದೆ. ಸೊ ಹಾಗಾಗಿ ನಾವ್ ಯಾವಾಗ್ಲೂ ಮಗು ಎತ್ತರ ಕಮ್ಮಿ ಇದೆ ಅಂದ್ರೆ ಮೊದ್ಲು ನೋಡುವುದೇ ತಂದೆ ತಾಯಿಯರ ಎತ್ತರ. ಅವರಿಬ್ಬರ ಎತ್ತರ ಏನಾದ್ರೂ ಕಮ್ಮಿ ಇದೆ, ಅವರಿಗೆ ನಾವೇನ್ ಮಾಡ್ತೀವಿ, ಎಕ್ಸ್ಪೋನೆನ್ಷಿಯಲ್ ಆಗಿ ಮಗುದು ಗ್ರೋತ್ ಆಗ್ತಿದ್ಯಾ ಇಲ್ವಾ, ಎಕ್ಸ್ಪೆಕ್ಟೆಡ್ ಇದೆಯಾ ಅಲ್ಲಿವರೆಗೂ ಅಂತ ನೋಡ್ತೀವಿ. ಅಷ್ಟ್ರಲ್ಲಿ ಇತ್ತು ಅಂತಂದ್ರೆ ನಾವು ಮುಂದೆ ಏನು ಮಾಡ್ಲಿಕ್ಕೆ ಹೋಗಲ್ಲ, ಮಗುವಿನ ಆರೋಗ್ಯ ನಾರ್ಮಲ್ ಆಗಿರ್ಲಿ ಅಂತ ನೋಡ್ತೀವಿ. ಜೊತೆಗೆ ಇನ್ನೊಂದು ಕೇಳಿದ್ರಿ ಕಾರಣ ಏನು ಅಂತಂದ್ರೆ ಆಹಾರ. ಮಕ್ಕಳಲ್ಲಿ ಪೋಷಕಾಂಶಯುಕ್ತ ಆಹಾರ ಇಲ್ಲ, ಅಪೌಷ್ಟಿಕತೆ ಆಯ್ತು ಅಂತ ಅಂದ್ರೆ ಮಕ್ಕಳ ಬೆಳವಣಿಗೆ, ಅದರಲ್ಲೂ ಎತ್ತರ ಕುಂಠಿತ ಆಗುವಂತ ಎಲ್ಲಾ ಕಾರಣಗಳು, ಎಲ್ಲಾ ತೊಂದರೆಗಳು ಕೂಡ ಆಗ್ಬೋದು. ಮತ್ತೆ ಮೂರನೇದು ಹಾರ್ಮೋನ್ಗಳು. ನಾವೇನು ಡಿಸ್ಕಸ್ ಮಾಡಿದ್ವಿ, ಥೈರಾಯ್ಡ್ ಹಾರ್ಮೋನ್ ಇರ್ಬೋದು, ಗ್ರೋತ್ ಹಾರ್ಮೋನ್ ಇರ್ಬೋದು, ಅಥವಾ ಈ ಏನ್ ಸೆಕ್ಸ್ ಸ್ಟೆರಾಯ್ಡ್ಸ್ ಅಂತ ಕರಿತೀವಿ, ಅದರಲ್ಲಿ ಕೂಡ ಕಮ್ಮಿ ಆಯ್ತು ಅಂತಂದ್ರೆ ಅವಾಗ್ಲೂ ಕೂಡ ಮಗುವಿನ ಎತ್ತರದ ಮೇಲೆ ಅದು ಪ್ರಭಾವವನ್ನ ಬೀರ್ಬೋದು. ಓಕೆ, ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಅರುಣ್ ಕುಮಾರ್ ಅವರೇ. ಇಷ್ಟೊತ್ತವರೆಗೂ ಕುಳ್ಳ ಇರೋಕ್ಕೂ ಎತ್ತರ ಆಗೋಕ್ಕೂ ಏನು ಕಾರಣ ಅಂತ ಹೇಳಿದ್ರೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ನಮಸ್ಕಾರ.